ಬಂಗುಡೆ ಪದಾರ್ಥ ಈ ಥರ ಮಾಡಿದರೆ ತುಂಬ ಸೂಪರಾಗಿ ಇರುತ್ತೆ ತಿನ್ನಲಿಕ್ಕೆ. ಸಾಮಗ್ರಿಗಳನ್ನು ಹಾಕಿ ಇದನ್ನು ಫ್ರೈ ಮಾಡಿಕೊಂಡು ಎಲ್ಲ ಫ್ರೈ ಮಾಡಿ ಆಯಿತು. ಈಗ ಇದನ್ನು ಮಿಕ್ಸಿಗೆ ಹಾಕಿಕೊಳ್ಳಿ. ಈಗ ಹುಳಿ ಮತ್ತು ಬೆಳ್ಳುಳ್ಳಿ ಹಾಕುವ. ಸ್ವಲ್ಪ ತೆಂಗಿನ ತುರಿ ಹಾಕು. ಅದು ಪುಳಿ ಮುಂಚಿ ಥರ ಮಾಡಬೇಕು. ತುಂಬ ಮಿಕ್ಸಿಯನ್ನು ಮುಚ್ಚಳ ಇಟ್ಟು ಈಗ ಇದನ್ನು ರುಬ್ಬಿಕೊಳ್ಳುವ. ಎಲ್ಲ ರುಬ್ಬಿ ಆಯಿತು. ಈಗ ಇದನ್ನು ಬಾಣಲೆಗೆ ಹಾಕಿಕೊಳ್ಳು. ಸ್ವಲ್ಪ ನೀರು ಕೂಡ ಹಾಕಿ. ಈಗ ಚಮಚದಲ್ಲಿ ತಿರುಗಿಸಿ ಎಷ್ಟಾದ ಬೇಕು. ಸ್ವಲ್ಪ ಉಪ್ಪು ಕೂಡ ಹಾಕಿಕೊಳ್ಳುವ. ಈಗ ನೀರುಳ್ಳಿಯನ್ನು ಹಾಕುವ. ಈಗ ಗ್ಯಾಸ್ ಓಪನ್ ಮಾಡಿ ಪಾತ್ರವನ್ನು ಇಡುವ. ಇದನ್ನು ಕುದೀಲಿಕ್ಕೆ. ಈಗ ಇದಕ್ಕೊಂದು ಮುಚ್ಚಳ ಮುಚ್ಚುವ. ಮೀನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ನೋಡ ಕುದಿ ಬಂತಂತ ನೋಡುವ. ಕುದಿ ಬಂತು ಚೆನ್ನಾಗಿ. ಈಗ ಇದಕ್ಕೆ ಮೀನು ಹಾಕಿಕೊಡುವ. ಈಗ ಇದಕ್ಕೆ ಮೀನು ಹಾಕು. ಒಂದೊಂದೇ ಹಾಕು. ಎಲ್ಲ ಮೀನು ಹಾಕಿದೆ. ಈಗ ಒಮ್ಮೆ ಇದನ್ನು ಈ ಥರ ಮಾಡು. ತಿರುಗಿಸಿ. ಈಗ ಬೇಯಬೇಕು. ಮುಚ್ಚಳ ಇಡುವ. ಮುಚ್ಚಳ ತೆಗೆಯುವ. ನೋಡಿ ಚೆನ್ನಾಗಿ ಕುದಿಯೆಲ್ಲ ಹೋಯ್ತು. ನೊರೆ ಎಲ್ಲ ಹೋಯ್ತು. ಈಗ ಮೀನೆಲ್ಲ ಬೇಯ್ತಾ ಬಂತು. ಸೂಪರ್ ಆಗುತ್ತೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಈಗ ಗ್ಯಾಸ್ ಬಂದ್ ಮಾಡಿ ಮುಚ್ಚಳ ಮುಚ್ಚಿ. ಅನ್ನದ ಜೊತೆ ಎಲ್ಲ ತುಂಬ ಸೂಪರಾಗಿರುತ್ತೆ ಬಂಗುಡೆ ಪುಳಿ ಮುಂಚಿ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಬಂಗುಡೆ ಗಸಿ ರೆಡಿ ಆಯಿತು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.